ತುಂಬಾ ಜನ ಇದ್ದಾರೆ. ಪ್ರಮೋದ್ ಶೆಟ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಶೆಟ್ರೆ ನಮಸ್ತೆ. ನಮಸ್ಕಾರ ಸರ್, ನಾವು ರೈತರು ಅಂತ ಹೇಳಿದಾಗ ಎಷ್ಟು ಗೌರವ ಕೊಡ್ತೀವಿ. ನಮ್ಮಲ್ಲಷ್ಟೇ, ನಾವು ಊರ ಕಡೆಯಿಂದ ಪಾಪ ಭಾಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಓದಿಸಿ ಈ ಹಂತಕ್ಕೆ ತಗೊಂಬಂದಿರ್ತಾರೆ. ಅವ್ರು ನೋಡಿದಾಗ ಬರಲಿ ಬೆಂಗಳೂರಿಗೆ, ಈ ಮಾಲೆಲ್ಲ ಸುತ್ತಾಡಲಿ, ಖುಷಿ ಪಡಲಿ ಅಂತ ಅವ್ರನ್ನ ಕರ್ಕೊಂಬರ್ತೀವಿ. ಅವ್ರು ಪಾಪ ಪಂಚೆನೇ ಉಟ್ಕೊಂಡಿರ್ತಾರೆ, ಬಾಯಿಗೆ ಎಲ್ಲಡಿಕೆ ಹಾಕೊಂಡಿರ್ತಾರೆ. ಇವರು ನಮಗೆ ಆಗಲ್ಲ, ನೀವು ಪ್ಯಾಂಟ್ ಉಡಿಸಿ, ಪ್ಯಾಂಟ್ ಹಾಕಿಸಿ, ಪಂಚೆ ಬಿಡಿಸಿ ಅಂತ ಹೇಳಿದ್ರೆ ಏನು ಸರ್ ಇದು? ಒಂದು ವ್ಯಕ್ತಿ ಗೌರವ ಅನ್ನೋದು ಬೇಕಲ್ಲ. ನಮ್ಮ ಅಂತಸತ್ವನೇ ಕಳ್ಕೊಂಡ್ಬಿಟ್ಟಿದೀವ, ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈಗ ನಿಮ್ಮ ಫೋನ್ ಮೂಲಕನೇ ಗೊತ್ತಾಗಿದ್ದು ನನಗೆ ಈ ತರದ್ದು ಒಂದು ಇನ್ಸಿಡೆಂಟ್ ಆಗಿದೆ ಅಂತ. ಆಮೇಲೆ ಇದು ನಾನ್ ಸೆನ್ಸ್ ಇದು. ಅಂದ್ರೆ ಬಟ್ಟೆ ಯಾವ್ದಾದ್ರು ಇವರು ಶಾರ್ಟ್ ಚಡ್ಡಿಗಳನ್ನ ಹಾಕೊಂಡು ಊರು ತುಂಬಾ ತಿರ್ಗಾಡ್ಬೋದು ಅಂದಾಗ ಗೌರವಯುತವಾಗಿ ನಮ್ಮ ಸಂಸ್ಕೃತಿಯಲ್ಲಿ ಪಂಚೆ ಉಟ್ಕೊಂಡಿರೋದನ್ನ ಇವ್ರು ತಡೀತಾರೆ ಅಂದ್ರೆ, ಯೂಶಲಿ ಈಗ ನನಗ್ ಗೊತ್ತಿರೋ ನಾಲೆಜ್ ಪ್ರಕಾರ ಇದು ಯಾರೋ ಅಂದ್ರೆ ನಾಲೆಜ್ ಇಲ್ದೇ ಇರೋನ್ ಮಾಡಿರ್ಬೇಕು. ಯಾಕಂದ್ರೆ ಈಗ ಕ್ಲಬ್ಗಳಲ್ಲಿ ಹಳೆ ಕಾಲದಿಂದ, ನೂರಾರು ಕಾಲದಿಂದ, ಬ್ರಿಟಿಷರ್ ಕಾಲದಿಂದನೂ ಬೆಂಗಳೂರಲ್ಲಿ ಇರುವಂತ ಕ್ಲಬ್ಗಳಲ್ಲೇ ನಿಮ್ಗೆ ಪಂಚೆನ ಒಳಗ್ ಬಿಡ್ತಾರೆ. ಹವಾಯಿ ಚಪ್ಲಿ ಬಿಡಲ್ಲ, ರೌಂಡ್ ನೆಕ್ ಬಿಡಲ್ಲ, ಈ ತರದ್ ಏನೇನೋ ಅವ್ರವ್ರದೇ ಶಿಸ್ತಿದ್ರುನು ಪಂಚೆ ಅವ್ರನ್ನ ಖಂಡಿತವಾಗ್ಲೂ ಒಳಗಡೆ ಬಿಡ್ತಾರೆ. ಅದ್ರದ್ದು ಎಲ್ಲಾ ಕ್ಲಬ್ ಅಲ್ಲೂ ಅದಕ್ಕೆ ಪರ್ಮಿಷನ್ ಇದೆ. ಅಂತದ್ರಲ್ಲಿ ಇವರು ಮಾಲ್ ಒಳಗಡೆ ಬರೋರಿಗೆ ಅಥವಾ ಸಿನಿಮಾ ನೋಡಕ್ ಬರೋರಿಗೆ ಪಂಚೆ ಹಾಕೊಂಡ್ ಬರ್ಬಾರ್ದು ಅಂತ. ಅದು ಸಿನಿಮಾ ನೋಡಕ್ಕೆ ಖಂಡಿತವಾಗ್ಲೂ ಸಿನಿಮಾ ನೋಡಕ್ ಬಂದವ್ರನ್ನೇ ತಡೆದಿದ್ದಾದ್ರೆ ವಿ ಕ್ಯಾನ್ ಟೇಕ್ ಅ ಲೀಗಲ್ ಆಕ್ಷನ್ ಆನ್ ಇಟ್. ಖಂಡಿತವಾಗ್ಲೂ ತಗೋಬಹುದು ಅದ್ರ ಮೇಲೆ. ಯಾಕಂದ್ರೆ ನಾವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ನಾವು ಸಿನಿಮಾ ಒಂದ್ ಮಾಡ್ತಾ ಇದೀವಿ ಅಂದಾಗ ಅದನ್ನ ನೋಡಕ್ ಅವ್ನ್ ಬರುವಂತ ಅಟೈರ್ ಯಾವತ್ತೂ ಮ್ಯಾಟರ್ ಆಗಲ್ಲ. ನಿಮ್ಗೆ ಸಣ್ಣ ಚಡ್ಡಿ ಹಾಕೊಂಡ್ ಬಂದವ್ರನ್ನ ನೀವು ಥಿಯೇಟರ್ ಒಳಗ್ ಬಿಡ್ತೀರಾ ಅಂದ್ರೆ, ಪಂಚೆ ಹಾಕೊಂಡ್ ಗೌರವಯುತವಾಗಿ ಬಂದವ್ರನ್ನ ನೀವು ಬಿಡಕ್ ಆಗಲ್ಲ ಅಂದ್ರೆ ಏನ್ ಅರ್ಥ ಅದ್ರದ್ದು? ಖಂಡಿತ ಸರ್. ನನಗೆ ಅನ್ಸೋದು ಸರ್, ಈ ಮನಸ್ಥಿತಿ ಯಾಕೆ ಬರ್ತಾ ಇದೆ ಅಂತ. ಈ ಪಂಚೆ ಹಾಕೊಂಡು ಬಂದವ್ರಿಗೆ ಈ ಹಿಂದೆ ಮೆಟ್ರೋದಲ್ಲೂ ಹೀಗೆ ಮಾಡಿದ್ರು, ನೋಡಿದ ತಕ್ಷಣ ಓಕೆ ಇವ್ರನ್ನ ಬಿಡಬಾರ್ದು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದೊಂದು ರೀತಿ ಈ ಅನಾರೋಗ್ಯಕರ ಮನಸ್ಥಿತಿ ಅಂತ. ಹೌದು, ಖಂಡಿತವಾಗ್ಲು. ಅಂದ್ರೆ ಮನುಷ್ಯನ ಬಟ್ಟೆಯಿಂದ ಅವನ ಯೋಗ್ಯತೆನ ಅಳಿಯೋದಾಗ್ಲಿ, ಅವನ ಸ್ಟ್ಯಾಂಡರ್ಡ್ಸ್ ನ ಅಳಿಯೋದು ಇದೆಯಲ್ಲ, ಅದು ತುಂಬಾ ದೊಡ್ಡ ಮಿಸ್ಟೇಕ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಯಾರು ಕೂಡ ಈಗ ಮೆಟ್ರೋದಲ್ಲಿ ಹೋಗ್ಬೇಕು ಅಂದ್ರೆ ಅವ್ನ ಟಿಕೆಟ್ ತಗೊಂಡ ಅಂದ್ರೆ ಬಿಡ್ಬೇಕು ನೀವು. ಅವ್ನ ಟಿಕೆಟ್ ದುಡ್ಡು ಕೊಟ್ಟಿದ್ದಾನೆ, ಅವ್ನ್ ಪುಕ್ಷಟೆ ಬರ್ತಿಲ್ಲ ಅಲ್ಲಿ. ನಿಮ್ ಮಾಲ್ ಒಳಗ್ ಬರ್ತಿದ್ದಾನೆ ಅಂದ್ರೆ ಆ ಮಾಲ್ ನೋಡಕ್ ಬರ್ತಿದ್ದಾನೆ, ಏನೋ ಶಾಪಿಂಗ್ ಮಾಡಕ್ ಬರ್ತಿದ್ದಾನೆ, ಇಲ್ಲ ಸಿನಿಮಾ ನೋಡಕ್ ಬರ್ತಿದ್ದಾನೆ ಅಂತ. ಸೊ ಅವ್ನ್ ದುಡ್ಡು ಕೊಟ್ಟೆ ಯಾವ್ದೇ ಕೆಲ್ಸನಾದ್ರೂ ಮಾಡ್ತಾನೆ. ನಿಮ್ ಮಾಲ್ ಒಳಗಡೆ ಪುಕ್ಷಟೆ ತಿರ್ಗಾಡಕ್ಕೆ ಸಾವಿರಾರು ಜನ ಬರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ನೀವು ಅವ್ರನ್ನ ತಡಿಯಲ್ಲ. ಯಾವ್ದೋ ಒಂದು ಊರಿಂದ ಬಂದವನು ಯಾರೋ ಒಂದ್ಸರಿ ಆ ಜಾಗನ ನೋಡ್ಬೇಕು ಅಥವಾ ಅಲ್ಲಿ ಏನೋ ತಗೋಬೇಕು, ಸಿನಿಮಾ ನೋಡ್ಬೇಕು ಅಂತ ಬರೋವನ್ನ ತಡಿತೀರಿ ಅಂದ್ರೆ ಇದೇನಾಗ್ತಾ ಇದೆ ಅಂದ್ರೆ ಮನಸ್ಥಿತಿ ಇದು. ಎಲ್ಲರನ್ನು ಬಾಸ್ಗಳನ್ನೇ ದೂರಕ್ಕಾಗಲ್ಲ. ಇವ್ರು ಯಾರನ್ನ ಕೆಲ್ಸಕ್ಕೆ ಕರ್ಕೊಂಬಂದ್ ಹಾಕೋತಾರಲ್ಲ, ಆ ಸೆಕ್ಯೂರಿಟಿಗಳಾಗಿರ್ಬೋದು ಅಥವಾ ಅಲ್ಲಿನ ಏನಂತೀರ ಬೌನ್ಸರ್ಸ್, ಇನ್ನೊಂದ್ ಜಾಗದ್ದು ಆ ತರದವ್ರು ಯಾರು ಇರ್ತಾರಲ್ಲ, ಇವ್ರುಗಳನ್ನ ಹಂಗ್ ಪ್ರಿಪೇರ್ ಮಾಡ್ಬಿಟ್ಟಿದ್ದಾರೆ. ಈ ಅಟೈರ್ ಅಲ್ಲಿ ಬಂದ್ರೆ ನೋಡಿ, ಇವ್ರು ಬಡವರು, ಇವ್ರನ್ನ ಒಳಗ್ ಬಿಡ್ಬೇಡಿ, ಇವ್ರೇನು ತಗೊಳಲ್ಲ, ಸುಮ್ನೆ ವಿಂಡೋ ಶಾಪಿಂಗ್ ಮಾಡ್ತಾರೆ, ಈ ತರದ ಮನಸ್ಥಿತಿಗೆ ತಂದು ಕೂರಿಸ್ಬಿಟ್ಟಿದ್ದಾರೆ. ಹಂಗಾಗಿ ಅವ್ರುಗಳನ್ನ ತಿದ್ದಬೇಕು. ಅಂಡ್ ಇದು ವೆರಿ ಬಿಗ್ ನಾನ್ ಸೆನ್ಸ್ ಇದು. ನೀವು ನನ್ ಪ್ರಕಾರ ಇದಕ್ ಬೇರೆ ಯಾರು ಬೇಡ ಅನ್ಸುತ್ತೆ. ನೀವು ಮೀಡಿಯಾದವರೇ ಒಂದ್ 2 ಸರಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರ ಹತ್ರನೇ ಉತ್ತರ ಇಲ್ಲ. ಯಾರು ತಡೆದಿದ್ದಾನೆ ಅವನ ಹತ್ರನೇ ಮೋಸ್ಟ್ಲಿ ಉತ್ತರ ಸಿಗಲ್ಲ ಅನ್ಸುತ್ತೆ. ಅವ್ನು ಏನಕ್ಕೆ ತಡೆದಿದ್ದಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಸರ್ ಶೆಟ್ರೆ, ಅದು ನಿನ್ನೆ ಅವಮಾನಕ್ಕೆ ಒಳಗಾದಂಥವ್ರು ಫಕೀರಪ್ಪನವರು ಅಂತ ನಮ್ಮ ಜೊತೆ ಇದ್ದಾರೆ ಸರ್. ಅವ್ರ ಬಗ್ಗೆ ಹೇಳಬೇಕು, ನಂಗೆ ಬಹಳ ಖುಷಿ. ಅವರು ಓದ್ಕೊಂಡಿಲ್ಲ, 6 ಜನ ಮಕ್ಕಳಿದ್ದಾರೆ, 5 ಎಕರೆ ಜಮೀನಿದೆ, ಅದರಲ್ಲಿ ವ್ಯವಸಾಯ ಮಾಡ್ಕೊಂಡು 3 ಜನರನ್ನ ಪೊಲೀಸ್ ಓದಿಸಿದ್ದಾರೆ. ಒಬ್ರು ಮೇಸ್ಟ್ರಾಗಿದ್ದಾರೆ, ಇನ್ನೊಬ್ರು MBA ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಇದರಲ್ಲಿ ವಿದ್ಯಾವಂತರು ಯಾರು, ಅವಿದ್ಯಾವಂತರು ಯಾರು ಅಂತ. ಅಂದ್ರೆ ನಿಮಗೆ ಕಲ್ಚರ್ ಗೊತ್ತಿಲ್ಲದೆ ಇರೋನೇ ಅವಿದ್ಯಾವಂತ. ಕಲ್ಚರ್ ಗೊತ್ತಿರೋರು ಎಲ್ಲಾರು ವಿದ್ಯಾವಂತರೆ. ನಮ್ಮ ತಾತ, ನಮ್ಮ ಮುತ್ತಾತನ್ನ ತಗೊಂಡ್ರೆ, ನಮ್ಮ ಅಜ್ಜಿನ ತಗೊಂಡ್ರೆ, ಅವ್ರು ಯಾರಿಗೂ ಸಿಕ್ಕಾಪಟ್ಟೆ ದೊಡ್ಡ ವಿದ್ಯಾಭ್ಯಾಸ ಏನೂ ಇರ್ಲಿಲ್ಲ. ಅವ್ರು ಓದಿದ್ 1ನೇ ಕ್ಲಾಸ್ 2ನೇ ಕ್ಲಾಸ್, ಕೆಲವರಂತೂ ಓದ್ಲೂ ಇಲ್ಲ, ಶಾಲೆ ಮುಖಾನು ನೋಡಿಲ್ಲ. ಆದ್ರೆ ಅವ್ರಿಗಿದ್ದಂತಹ ಒಂದು ನಾಲೆಜ್ ಇತ್ತಲ್ಲ, ಇವತ್ತಿನ ಪ್ರಪಂಚದಲ್ಲಿ ಇರುವಂತ ಯಾವನಿಗೂ ಇಲ್ಲ. ಬಿಸ್ನೆಸ್ ನಾಲೆಜ್ ಇರ್ಬೋದು, ಕಲ್ಚರಲ್ ನಾಲೆಜ್ ಇರ್ಬೋದು, ಅಥವಾ ಅವರಿಗೆ ಏನ್ ಹೇಳ್ಬೋದು ನೀವು, ಆಚಾರ ವಿಚಾರಗಳ ಬಗ್ಗೆ ನಾಲೆಜ್ ಇರ್ಬೋದು, ಅಥವಾ ದೇಶದ ಬಗ್ಗೆ ನಾಲೆಜ್ ಇರ್ಬೋದು. ಇದು ಯಾವ್ದು ಇವತ್ತಿನ ಜನರೇಷನ್ ಅಲ್ಲಿ ಅಥವಾ ಇವತ್ತಿನ ಪೀಳಿಗೆಯಲ್ಲಿ ನಿಮ್ಗೆ ನೋಡಕ್ ಸಿಗಲ್ಲ.
ಖಂಡಿತ ಖಂಡಿತ ಅದಕ್ಕೆ ಹೇಳೋದು, ಅದು ಯಾವ್ದು ಎಜುಕೇಶನ್ ಜೊತೆ ಬರಲ್ಲ ಸರ್. ಅದೆಲ್ಲ ನೀವು ನಿಮ್ ಮನೇಲಿ ಹೇಗೆ ನಿಮ್ಮನ್ನ ಬೆಳೆಸ್ತಾರೆ, ನಿಮ್ಮ ಮನೇಲಿ ನಿಮ್ಗೆ ಏನ್ ಹೇಳ್ಕೊಡ್ತಾರೆ ಅನ್ನೋದ್ರ ಮೇಲೆ ಬರುತ್ತೆ. ಖಂಡಿತ ಖಂಡಿತ. ಸೊ ಈ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋನಿಗೆ ಅವನಿಗೆ ಏನ್ ಫೀಡಿಂಗ್ ಆಗಿದೆ ಅವನ್ನೇ ನೀವು ಹೋಗಿ ಪ್ರಶ್ನೆ ಮಾಡಿದ್ರೆ, ನಾನು ಆಗ್ಲೇ ಹೇಳ್ದಂಗೆ, ಹೌದು ಅಪ್ಪ ಏನಕ್ಕೋ ತಡದೆ ನೀನು, ನಿನ್ಗೇನ್ ಅಧಿಕಾರ ಇದೆ ತಡಿಯಕ್ಕೆ ಅಂತ ಕೇಳಿದ್ರು ಅವನ ಹತ್ರ ಉತ್ತರ ಇಲ್ಲ ಮೋಸ್ಟ್ಲಿ. ಹೌದು 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 ಆ ತರದೊಂದು ಮುಟ್ಟಾಳ್ರ ಕೆಲಸ ಇದು. ಎಸ್ ಸರ್, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತನಾಡಿದಕ್ಕೆ ಇಷ್ಟೊತ್ತು ಧನ್ಯವಾದಗಳು ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.